ನಮಸ್ಕಾರ. ಮಾರ್ಚ್ 4, 2026ರ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ಇವತ್ತು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ನಮ್ಮ ರಾಜ್ಯದ ಪ್ರಮುಖ ಬೆಳವಣಿಗೆಗಳನ್ನ ಒಟ್ಟಾಗಿ ಚರ್ಚಿಸೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಮುಖ್ಯವಾಗಿ 3 ವಿಷಯಗಳಿವೆ. ಮೊದಲಿಗೆ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದ ಒಂದು ಕಾನೂನು ತೀರ್ಪಿನ ಬಗ್ಗೆ ಮಾತಾಡೋಣ. ನಂತರ ಜಾಗತಿಕವಾಗಿ ನಡೆದಿರೋ ಸಂಘರ್ಷಗಳತ್ತ ಹೋಗೋಣ. ಹಾಗೆ ಕೊನೆಯಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಮ್ಮ ಕರ್ನಾಟಕದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿವೆ ಅನ್ನೋದನ್ನ ನೋಡೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರೋ ಒಂದು ಬಹಳ ಮುಖ್ಯವಾದ ತೀರ್ಪಿನಿಂದ ಶುರು ಮಾಡೋಣ. ಇದು SC/ST ದೌರ್ಜನ್ಯ ತಡೆ ಕಾಯ್ದೆಗೆ ಸಂಬಂಧಪಟ್ಟಿದ್ದು. ನೋಡಿ, ಅಲಹಾಬಾದ್ ಹೈಕೋರ್ಟ್ ಒಂದು ಸ್ಪಷ್ಟವಾದ ತೀರ್ಪು ನೀಡಿದೆ. ಕೇವಲ ಒಬ್ಬರ ವೃತ್ತಿ ಅಥವಾ ಅವರ ಕುಲಕಸುಬಿನ ಹೆಸರಿಂದ ಕರೆದ ತಕ್ಷಣವೇ ಅದನ್ನ ದೌರ್ಜನ್ಯ ತಡೆ ಕಾಯ್ದೆಯಡಿ ಅಪರಾಧ ಅಂತ ಪರಿಗಣಿಸೋಕ್ ಆಗಲ್ಲ ಅಂತ ಹೇಳಿದೆ. ನ್ಯಾಯಮೂರ್ತಿ ಅನಿಲ್ ಕುಮಾರ್ ಅವರಿದ್ದ ಪೀಠ ಈ ತೀರ್ಪನ್ನ ನೀಡಿದೆ. ಇದರಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಅಂದ್ರೆ ಉದ್ದೇಶ. ಅಂದ್ರೆ ಬಳಸಿದ ಪದಗಳಿಗಿಂತ ಹೆಚ್ಚಾಗಿ ಆ ಪದಗಳ ಹಿಂದೆ ಅವಮಾನ ಮಾಡುವ ಅಥವಾ ಕೀಳಾಗಿ ಕಾಣುವ ಉದ್ದೇಶ ಇತ್ತಾ ಅನ್ನೋದನ್ನ ಸಾಬೀತು ಮಾಡ್ಲೇಬೇಕು ಅಂತ ಕೋರ್ಟ್ ಹೇಳಿದೆ. ಇದೇ ಕಾರಣಕ್ಕೆ SC/ST ಕಾಯ್ದೆಯಡಿ ಕೊಟ್ಟಿದ್ದ ಸಮನ್ಸ್ ಅನ್ನೋ ರದ್ದು ಮಾಡಿ ಬೇಕಿದ್ರೆ IPCಯ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ವಿಚಾರಣೆ ಮುಂದುವರಿಸಬಹುದು ಅಂತಾನೂ ಸೂಚಿಸಿದೆ. ಸರಿ, ಈಗ ರಾಷ್ಟ್ರೀಯ ಕಾನೂನು ವಲಯದಿಂದ ಜಾಗತಿಕ ರಾಜಕೀಯದ ಅಂಗಳಕ್ಕೆ ಹೋಗೋಣ. ಅಲ್ಲಿ ಸಂಘರ್ಷಗಳು ತೀವ್ರಗೊಳ್ಳುತ್ತಿವೆ, ಹಾಗೆ ದೇಶಗಳ ನಡುವಿನ ಸಂಬಂಧಗಳಲ್ಲೂ ದೊಡ್ಡ ಬದಲಾವಣೆಗಳಾಗ್ತಿವೆ. ಮೊದಲನೇದಾಗಿ ಇಸ್ರೇಲ್ ಸೇನೆ ಲೆಬನಾನ್ ಮೇಲೆ ಭೂದಾಳಿ ಆರಂಭಿಸಿದೆ. ಇದಕ್ಕೆ ಪ್ರತಿಯಾಗಿ ಹಿಜ್ಬುಲ್ಲಾ ಸಂಘಟನೆ ಕೂಡ ಪ್ರತಿದಾಳಿ ಮಾಡ್ತಿದೆ. ಸುಮಾರು 16 ತಿಂಗಳ ಗ್ಯಾಪ್ ನಂತರ ಇಸ್ರೇಲ್ ಈ ಭೂದಾಳಿಯನ್ನು ಮತ್ತೆ ಶುರು ಮಾಡಿದೆ. ಈ ಸಂಘರ್ಷದಿಂದ ಆಗ್ತಿರೋ ನಷ್ಟ ಅಷ್ಟಿಷ್ಟಲ್ಲ. ನೋಡಿ, ಇಸ್ರೇಲ್ ನಡೆಸಿದ ಇತ್ತೀಚಿನ ಒಂದೇ ಒಂದು ವಾಯುದಾಳಿಯಲ್ಲಿ 52 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 150ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಇನ್ನು ರೀಸೆಂಟ್ ಆಗಿ ನಡೆದ ಡ್ರೋನ್ ದಾಳಿಗಳ ಹಿನ್ನೆಲೆಯಲ್ಲಿ ಫ್ರಾನ್ಸ್ ತನ್ನ ಯುದ್ಧ ವಿಮಾನವಾದ ರಫೇಲ್ಗಳನ್ನ UAEಯಲ್ಲಿರೋ ತನ್ನ ವಾಯುನೆಲೆಗಳ ರಕ್ಷಣೆಗೆ ನಿಯೋಜಿಸಿದೆ. ಈ ಘಟನೆಗಳನ್ನ ನೋಡಿದಾಗ ಭಾರತದ ವಿದೇಶಾಂಗ ನೀತಿ ಕಾಲಕ್ರಮೇಣ ಹೇಗೆ ಬದಲಾಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಧಾನವಾಗಿ ಆದ್ರೂ ಭಾರತ ಇಸ್ರೇಲ್ ಮತ್ತು ಅಮೆರಿಕದ ಜೊತೆ ತನ್ನ ಸಂಬಂಧವನ್ನ ಹೆಚ್ಚು ಬಲಪಡಿಸ್ಕೊಳ್ತಾ ಬಂದಿದೆ. ಈ ಬದಲಾದ ಸಂಬಂಧಗಳು ನಮ್ಮ ವ್ಯಾಪಾರದ ಅಂಕಿಅಂಶಗಳ ಮೇಲೂ ನೇರ ಪರಿಣಾಮ ಬೀರಿದೆ. ನೋಡಿ, 10 ವರ್ಷದ ಹಿಂದೆ ಭಾರತ-ಇರಾನ್ ವ್ಯಾಪಾರ 60,000 ಕೋಟಿ ಇತ್ತು. ಆದರೆ ಈಗ ಅದು ಕೇವಲ 14,000 ಕೋಟಿಗೆ ಇಳಿದಿದೆ. ಹಾಗಾದ್ರೆ ಇದ್ರಿಂದ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು? ವಿಶ್ವದ ಅತಿ ಮುಖ್ಯ ತೈಲ ಸಾಗಾಣೆ ಮಾರ್ಗವಾದ ಹೊರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಭಾರತದ ಮೇಲೆ ಇದರ ನೇರ ಪರಿಣಾಮಗಳೇನು? ಯಾಕಂದ್ರೆ ನಮ್ಮ ದೇಶ ತನ್ನ ಕಚ್ಚಾ ತೈಲದ ಅಗತ್ಯದ 88% ಭಾಗವನ್ನ ಆಮದು ಮಾಡ್ಕೊಳ್ಳುತ್ತೆ. ಹೀಗಾಗಿ ಹೊರ್ಮುಜ್ನಂತಹ ಮಾರ್ಗದಲ್ಲಿ ಯಾವುದೇ ಸಮಸ್ಯೆ ಆದ್ರೂ ಅದರ ನೇರ ಹೊಡೆತ ನಮಗೆ ಬೀಳುತ್ತೆ. ಇದರ ತಕ್ಷಣದ ಪರಿಣಾಮ ಅಂದ್ರೆ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಒಂದೇ ಸಾರಿ 8%ನಷ್ಟು ಜಾಸ್ತಿಯಾಗಿ ಪ್ರತಿ ಬ್ಯಾರೆಲ್ಗೆ $85.12 ತಲುಪಿದೆ. ಇದು ಜುಲೈ 2024ರ ನಂತರದ ಅತಿ ಹೆಚ್ಚಿನ ಬೆಲೆ. ಸದ್ಯಕ್ಕೆ ನಮ್ಮ ಹತ್ರ ಸುಮಾರು 40ರಿಂದ 45 ದಿನಗಳಿಗೆ ಆಗುವಷ್ಟು ತೈಲ ದಾಸ್ತಾನು ಇದೆ. ಇದು ಸಮಾಧಾನದ ವಿಷಯ. ಆದ್ರೆ ಈ ಬಿಕ್ಕಟ್ಟಿನಿಂದಾಗಿ ಈಗಾಗಲೇ ನಮ್ಮ 4 ಲಕ್ಷ ಟನ್ ಬಾಸ್ಮತಿ ಅಕ್ಕಿ ರಫ್ತು ನಿಂತು ಹೋಗಿದೆ. ಈ ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನ ಬಿಸಿ ಬರೀ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಲ್ಲ, ನಮ್ಮ ರಾಜ್ಯಕ್ಕೂ ನೇರವಾಗಿ ತಟ್ಟುತ್ತೆ. ಹಾಗಾದ್ರೆ ಕರ್ನಾಟಕದ ಆರ್ಥಿಕತೆ ಮತ್ತು ಆಡಳಿತದ ಮೇಲೆ ಇದರ ಪರಿಣಾಮಗಳೇನು ಅಂತ ಈಗ ನೋಡೋಣ. ಒಂದು ಅಂದಾಜಿನ ಪ್ರಕಾರ 2025-26ನೇ ಆರ್ಥಿಕ ವರ್ಷ ಮುಗಿಯುವ ಹೊತ್ತಿಗೆ ನಮ್ಮ ರಾಜ್ಯದ ಒಟ್ಟು ಸಾಲ 8.14 ಲಕ್ಷ ಕೋಟಿ ರೂಪಾಯಿಗಳನ್ನ ತಲುಪಬಹುದು. ಆದ್ರೆ ಈ ಸಾಲದ ಮೊತ್ತ ದೊಡ್ಡದಾಗಿ ಕಂಡ್ರೂ ಅದನ್ನ ರಾಜ್ಯದ ಒಟ್ಟು ಆದಾಯಕ್ಕೆ ಅಂದ್ರೆ GSDPಗೆ ಹೋಲಿಸಿದಾಗ ನಮ್ಮ ಪರಿಸ್ಥಿತಿ ದಕ್ಷಿಣದ ಬೇರೆ ರಾಜ್ಯಗಳಿಂದ ಉತ್ತಮವಾಗಿದೆ. ಇದು ಒಂದು ರೀತಿಯಲ್ಲಿ ನಮ್ಮ ಆರ್ಥಿಕ ಸ್ಥಿರತೆಯನ್ನ ತೋರಿಸುತ್ತೆ. ಈ ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನ ನೇರ ಹೊಡೆತ ಬೀಳೋದು ನಮ್ಮ ಮಂಗಳೂರಿನ MRPL ಅಂದ್ರೆ ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ ಮೇಲೆ. ಯಾಕಂದ್ರೆ ಅವರು ತಮಗೆ ಬೇಕಾದ 80% ಕಚ್ಚಾ ತೈಲವನ್ನ ಕೊಳ್ಳಿ ರಾಷ್ಟ್ರಗಳಿಂದಲೇ ತರಿಸ್ಕೊಳ್ಳೋದು. ಪರಿಸ್ಥಿತಿಯ ಗಂಭೀರತೆ ಎಷ್ಟಿದೆ ಅಂದ್ರೆ MRPL ಹತ್ರ ಸದ್ಯಕ್ಕಿರೋದು ಕೇವಲ 12 ದಿನಗಳಿಗೆ ಆಗುವಷ್ಟು ಕಚ್ಚಾ ತೈಲದ ದಾಸ್ತಾನು ಅಷ್ಟೇ.
ಇನ್ನೊಂದೆಡೆ ಆಡಳಿತಾತ್ಮಕವಾಗಿ ನಮ್ಮ ಕಂದಾಯ ಇಲಾಖೆ ಒಂದು ದೊಡ್ಡ ಬದಲಾವಣೆಗೆ ಮುಂದಾಗಿದೆ. ರೋವರ್ ಅನ್ನೋ ಹೊಸ ತಂತ್ರಜ್ಞಾನ ಬಳಸಿ ಭೂ ದಾಖಲೆಗಳನ್ನ ಡಿಜಿಟಲ್ ಮಾಡ್ತಿದೆ. ಇದರಿಂದ ಪಾರದರ್ಶಕತೆ ಹೆಚ್ಚುತ್ತೆ, ಹಾಗೆ ಜಮೀನಿನ ವಿವಾದಗಳು ಕೂಡ ಕಡಿಮೆಯಾಗುತ್ತೆ. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಪ್ರಮುಖ ಸಾರಾಂಶವೇನು? ಬನ್ನಿ ಒಮ್ಮೆ ನೋಡೋಣ. ಇವತ್ತಿನ ವಿಶ್ಲೇಷಣೆಯ 3 ಪ್ರಮುಖ ಅಂಶಗಳು: 1. ಕಾನೂನಿನ ವ್ಯಾಖ್ಯಾನದಲ್ಲಿ ಉದ್ದೇಶ ಅನ್ನೋದು ಎಷ್ಟು ಮುಖ್ಯ ಅಂತ ಹೈಕೋರ್ಟ್ ತೀರ್ಪು ಹೇಳಿದೆ. 2. ಜಾಗತಿಕವಾಗಿ ಭಾರತದ ವಿದೇಶಾಂಗ ನೀತಿ ಹೇಗೆ ಬದಲಾಗ್ತಿದೆ ಅನ್ನೋದು ಸ್ಪಷ್ಟವಾಗಿದೆ. ಮತ್ತು 3. ಈ ರಾಜಕೀಯ ಬದಲಾವಣೆಗಳು ನಮ್ಮ ಆರ್ಥಿಕತೆ ಮತ್ತು ತೈಲ ಭದ್ರತೆಯ ಮೇಲೆ ಹೇಗೆ ನೇರವಾಗಿ ಸವಾಲೊಡ್ಡುತ್ತಿವೆ ಅನ್ನೋದನ್ನ ನೋಡಿದ್ದೇವೆ. ಕೊನೆಯದಾಗಿ, ಇದೆಲ್ಲವೂ ನಮ್ಮನ್ನು ಒಂದು ಗಂಭೀರವಾದ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೂರೈಕೆ ಸರಪಳಿಗಳು ದುರ್ಬಲಗೊಳ್ತಿರುವ ಈ ಕಾಲದಲ್ಲಿ ಒಂದು ದೇಶ ತನ್ನ ಹಳೆಯ ಸಂಬಂಧಗಳು ಮತ್ತು ತನ್ನ ಇವತ್ತಿನ ಆರ್ಥಿಕ ಹಾಗೂ ಭದ್ರತಾ ಅಗತ್ಯಗಳ ನಡುವೆ ಹೇಗೆ ಒಂದು ಸಮತೋಲನವನ್ನ ಸಾಧಿಸಬೇಕು?